ಷೇರು ಮಾರುಕಟ್ಟೆ. ಈ ಹೆಸರು ಕೇಳಿದ ತಕ್ಷಣ ಏನ್ ನೆನ್ಪಾಗುತ್ತೆ? ಬಹುಶಃ ಗೂಳಿ, ಕರಡಿ, ಕೆಂಪು ಹಸಿರು ಗ್ರಾಫ್ಗಳು ಅಲ್ವಾ? ನೋಡತ್ತೆ ತುಂಬಾನೇ ಕಾಂಪ್ಲಿಕೇಟೆಡ್ ಅನ್ಸತ್ತೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಇದ್ರ ಹಿಂದಿರೋ ಮೂಲಭೂತ ತತ್ವ ತುಂಬಾನೇ ಸರಳ. ಬನ್ನಿ ಈ ವಿಶ್ಲೇಷಣೆಯಲ್ಲಿ ಷೇರು ಮಾರುಕಟ್ಟೆಯ ಅಡಿಪಾಯವನ್ನೇ ಅಗೆದು ನೋಡೋಣ. ಒಂದು ಷೇರು ಅಂದ್ರೆ ಏನು ಅನ್ನೋದ್ರಿಂದ ಹಿಡಿದು ಅದು ನಮ್ಮ ಕೈಗೆ ಹೇಗೆ ಬಂದು ಸೇರುತ್ತೆ ಅನ್ನೋವರೆಗೂ ಎಲ್ಲವನ್ನೂ ತಿಳ್ಕೊಳ್ಳೋಣ. ಸರಿ, ನಾವು ಮುಂದುವರಿಯೋಕ್ ಮುಂಚೆ ಒಂದು ಸಣ್ಣ ಆದ್ರೆ ತುಂಬಾ ಮುಖ್ಯವಾದ ವಿಷಯ ನೋಡಿ. ಈ ಮಾತುಕತೆ ಪೂರ್ತಿಯಾಗಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ನಾನು ಸೆಬಿ ನೋಂದಾಯಿತ ಸಲಹೆಗಾರ ಅಲ್ಲ. ಹಾಗಾಗಿ ಇದನ್ನ ಯಾವುದೇ ರೀತಿಯ ಹೂಡಿಕೆ ಸಲಹೆ ಅಂತ ಅನ್ಕೋಬೇಡಿ. ನಮ್ಮ ಗುರಿ ಒಂದೇ, ಜ್ಞಾನದಿಂದ ನಮ್ಮನ್ನ ನಾವು ಸಶಕ್ತರನ್ನಾಗಿ ಮಾಡ್ಕೊಳ್ಳೋದು. ಸರಿಯಾದ ಮಾಹಿತಿ ಪಡ್ಕೊಂಡು ಸ್ವಂತವಾಗಿ ಯೋಚಿಸಿ ನಿರ್ಧಾರ ತಗೊಳ್ಳೋ ಹಾಗೆ ತಯಾರಾಗೋದು. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಎಲ್ಲರ ತಲೆಯಲ್ಲೂ ಬರುವ ಮೊದಲನೇ ಪ್ರಶ್ನೆ, ಒಂದು ಸ್ಟಾಕ್ ಓನ್ ಮಾಡೋದು ಅಂದ್ರೆ ನಿಜವಾಗ್ಲೂ ಅದ್ರ ಅರ್ಥ ಏನು? ನಾವೊಂದು ಸ್ಟಾಕ್ ಖರೀದಿಸ್ತೀವಿ ಅಂದ್ರೆ ನಾವು ಅಸಲಿಗೆ ಏನೇನ ಕೊಂಡ್ಕೊಳ್ತಿದೀವಿ? ಅದು ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಕಾಣೋ ಬರೀ ಒಂದು ನಂಬರ್ ಅಷ್ಟೇನಾ, ಅಥವಾ ಅದ್ರ ಹಿಂದೆ ಇನ್ನೂ ಏನಾದ್ರೂ ದೊಡ್ಡ ಅರ್ಥ ಇದ್ಯಾ? ಆ ಪ್ರಶ್ನೆಗೆ ಉತ್ತರ ಒಂದೇ ಒಂದು ಪದದಲ್ಲಿದೆ: ಷೇರು. ಹೌದು, ಈ ಒಂದೇ ಪದದ ಮೇಲೆ ಇಡೀ ಷೇರು ಮಾರುಕಟ್ಟೆ ಅನ್ನೋ ದೊಡ್ಡ ಸೌಧ ನಿಂತಿರೋದು. ಹಾಗಾದ್ರೆ ಏನಿದು ಷೇರು? ಬನ್ನಿ ಆಳವಾಗಿ ನೋಡೋಣ. ತುಂಬಾ ಸರಳವಾಗಿ ಹೇಳೋದಾದ್ರೆ ಒಂದು ಷೇರ್ ಅಂದ್ರೆ ಒಂದು ಕಂಪನಿಯ ಮಾಲೀಕತ್ವದ ಒಂದು ಸಣ್ಣ ತುಂಡು. ಹೌದು, ನೀವು ಕೇಳಿದ್ದು ಸರಿ. ನಾವು ಒಂದು ಶೇರ್ ಕೊಂಡ್ಕೊಂಡಾಗ ನಾವು ಆ ಬಿಸ್ನೆಸ್ನ ಒಂದು ಭಾಗದ ಮಾಲೀಕರಾಗ್ತೀವಿ. ಅದು ರಿಲಯನ್ಸ್ ಇರ್ಲಿ, ಇನ್ಫೋಸಿಸ್ ಇರ್ಲಿ ಅಥವಾ ಯಾವುದೇ ಕಂಪನಿ ಇರ್ಲಿ, ಪ್ರತಿಯೊಂದು ಶೇರ್ ಕೂಡ ಆ ಕಂಪನಿಯಲ್ಲಿ ನಮ್ಮ ಪಾಲುದಾರಿಕೆಯನ್ನ ಪ್ರತಿನಿಧಿಸುತ್ತೆ. ಇದೇ ಅತ್ಯಂತ ಪ್ರಮುಖವಾದ ಅಂಶ. ನಾವು ಸ್ಕ್ರೀನ್ ಮೇಲಿನ ನಂಬರ್ ಜೊತೆ ಆಟ ಆಡ್ತಿಲ್ಲ, ನಾವೊಂದು ನೈಜ ವ್ಯವಹಾರದ ತುಂಡನೆ ಖರೀದಿಸ್ತಾ ಇದ್ದೀವಿ. ಸರಿ, ಒಂದು ಷೇರು ಅಂದ್ರೆ ಕಂಪನಿಯ ಒಂದು ಭಾಗ ಅಂತ ಗೊತ್ತಾಯ್ತು. ಆದ್ರೆ ಈ ಷೇರುಗಳು ಹುಟ್ಟೋದೆಲ್ಲಿಂದ? ಅವು ಹೇಗೆ ಮಾರುಕಟ್ಟೆಗೆ ಬರ್ತವೆ? ಬನ್ನಿ ಈ ಕಥೆಯ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಅದೇ ಪ್ರಾಥಮಿಕ ಮಾರುಕಟ್ಟೆ ಅಥವಾ ಪ್ರೈಮರಿ ಮಾರ್ಕೆಟ್. ಯಾವುದೇ ಒಂದು ಪ್ರೈವೇಟ್ ಕಂಪನಿ ಸಾರ್ವಜನಿಕರಿಗೆ ಯಾಕೆ ಷೇರುಗಳನ್ನ ಮಾರಾಟ ಮಾಡಬೇಕು? ಅದಕ್ಕೆ ಹಲವು ಕಾರಣಗಳಿವೆ. ಮುಖ್ಯವಾದ ಕಾರಣ ಅಂದ್ರೆ ಹಣ, ಅಂದ್ರೆ ಬಂಡವಾಳ. ತಮ್ಮ ಬಿಸ್ನೆಸ್ನ ಇನ್ನಷ್ಟು ಬೆಳೆಸೋಕೆ, ಹೊಸ ಫ್ಯಾಕ್ಟರಿ ಕಟ್ಟೋಕೆ, ಹೊಸ ಟೆಕ್ನಾಲಜಿ ತರೋಕೆ, ಹೀಗೆಲ್ಲ ಮಾಡೋಕೆ ದೊಡ್ಡ ಮೊತ್ತದ ಹಣ ಬೇಕಾಗತ್ತೆ. ಆಗ ಕಂಪನಿಗಳು ತಮ್ಮ ಮಾಲೀಕತ್ವದ ಸ್ವಲ್ಪ ಭಾಗವನ್ನ ಸಾರ್ವಜನಿಕರಿಗೆ ಮಾರಿ ಹಣ ಸಂಗ್ರಹಿಸ್ತವೆ. ಇದಲ್ದೆ ಹೀಗೆ ಪಬ್ಲಿಕ್ ಆದಾಗ ಕಂಪನಿಯ ಹೆಸರು, ಗೌರವ ಮತ್ತು ವಿಶ್ವಾಸಾರ್ಹತೆ ಕೂಡ ಹೆಚ್ಚಾಗತ್ತೆ. ಈ ಪ್ರಾಸೆಸ್ಗೆ ಒಂದು ಸ್ಪೆಷಲ್ ಹೆಸರಿದೆ. ಅದೇ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಥವಾ ಎಲ್ಲರಿಗೂ ಚಿರಪರಿಚಿತವಾಗಿರೋ IPO. ಇದೇ ಆ ಕ್ಷಣ ಯಾವಾಗೊಂದು ಪ್ರೈವೇಟ್ ಕಂಪನಿ ಮೊದಲ ಬಾರಿಗೆ ಜನಸಾಮಾನ್ಯರಿಂದ ಹಣವನ್ನ ಪಡೆದು ಬದಲಿಗೆ ಅವರಿಗೆ ಕಂಪನಿಯ ಮಾಲೀಕತ್ವದಲ್ಲಿ ಪಾಲು ಕೊಡುತ್ತೆ, ಅಂದ್ರೆ ಪಬ್ಲಿಕ್ ಆಗುತ್ತೆ. ಹಾಗಂತ IPO ಅನ್ನೋದು ಒಂದೇ ದಿನದಲ್ಲಿ ಆಗೋ ಕೆಲ್ಸ ಅಲ್ಲ. ಅದೊಂದು ವ್ಯವಸ್ಥಿತವಾದ ಪ್ರಕ್ರಿಯೆ. ಮೊದಲು ಕಂಪನಿ ಮರ್ಚೆಂಟ್ ಬ್ಯಾಂಕರ್ಗಳ ಜೊತೆ ಸೇರಿ ಕೆಲ್ಸ ಶುರು ಮಾಡುತ್ತೆ. ನಂತರ ಭಾರತದ ಮಾರ್ಕೆಟ್ ರೆಗ್ಯುಲೇಟರ್ ಆದ ಸೆಬಿ ಹತ್ರ ಹೋಗಿ ತಮ್ಮೆಲ್ಲ ದಾಖಲೆಗಳನ್ನ ಕೊಟ್ಟು ಅನುಮತಿ ಪಡಿಬೇಕು. ಆಮೇಲೆ ಷೇರಿನ ಬೆಲೆಯನ್ನ ನಿಗದಿ ಮಾಡ್ಲಾಗತ್ತೆ. ನಂತರ ನಮ್ಮಂತ ಹೂಡಿಕೆದಾರರಿಗೆ ಆ ಷೇರುಗಳನ್ನ ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಅಪ್ಲೈ ಮಾಡಿದವರಿಗೆಲ್ಲ ಷೇರುಗಳನ್ನ ಹಂಚಿ ಕೊನೆಗೆ ಅದನ್ನ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಮಾಡ್ತಾರೆ. ಅಲ್ಲಿಂದ ಮುಂದೆ ಅದರ ವ್ಯಾಪಾರ ಶುರು. ಅಂತೂ ಇದೇ ಒಂದು ಷೇರಿನ ಜನ್ಮಕಥೆ. ಓಕೆ, IPO ಮುಗಿತು, ಷೇರುಗಳು ಹುಟ್ಕೊಂಡು. ಕಥೆ ಇಲ್ಲಿಗೆ ಮುಗಿತಾ? ಖಂಡಿತ ಇಲ್ಲ. ನಿಜವಾದ ಆಟ ಶುರುವಾಗೋದೇ ಇಲ್ಲಿಂದ. ಈ ಷೇರುಗಳು ಮುಂದೆ ಎಲ್ಲಿಗೋಗ್ತವೆ? ನಾವು ಪ್ರತಿದಿನ ಲಕ್ಷಾಂತರ ಷೇರುಗಳನ್ನ ಕೊಳ್ಳೋದು, ಮಾರೋದು ಹೇಗೆ? ಆ ದೊಡ್ಡ ವ್ಯಾಪಾರದ ಸ್ಥಳವೇ ದ್ವಿತೀಯ ಮಾರುಕಟ್ಟೆ, ಅಂದ್ರೆ ಸೆಕೆಂಡರಿ ಮಾರ್ಕೆಟ್. ನೋಡಿಯೇ, ಈ ಪ್ರೈಮರಿ ಮತ್ತೆ ಸೆಕೆಂಡರಿ ಮಾರ್ಕೆಟ್ ನಡುವಿನ ವ್ಯತ್ಯಾಸ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಪ್ರೈಮರಿ ಮಾರ್ಕೆಟ್ ಅಂದರೆ IPO, ಅದು ಒಂದೇ ಸಲ ನಡೆಯೋದು. ಅಲ್ಲಿ ಕಂಪನಿ ನೇರವಾಗಿ ಹೂಡಿಕೆದಾರರಿಗೆ ಷೇರ್ಗಳನ್ನ ಮಾರುತ್ತೆ. ಆದ್ರೆ ಸೆಕೆಂಡರಿ ಮಾರ್ಕೆಟ್ ಹಾಗಲ್ಲ. ಇಲ್ಲಿ ಕಂಪನಿ ಸೈಡ್ಗೆ ಸರಿದುಬಿಡುತ್ತೆ. ವ್ಯಾಪಾರ ನಡೆಯೋದು ನಿಮ್ಮಂತ ಹೂಡಿಕೆದಾರರ ಮಧ್ಯೆ. ಒಬ್ರಿಂದ ಇನ್ನೊಬ್ಬರಿಗೆ ಷೇರ್ಗಳು ಕೈ ಬದಲಾಯಿಸುತ್ತವೆ. ಇದು ಪ್ರತಿದಿನ ನಡೆಯೋ ಪ್ರಕ್ರಿಯೆ. ಭಾರತದಲ್ಲಿ ಈ ಸೆಕೆಂಡರಿ ಮಾರ್ಕೆಟ್ನ ವ್ಯಾಪಾರ ನಡೆಯೋಕೆ 2 ದೊಡ್ಡ ಪ್ಲಾಟ್ಫಾರ್ಮ್ಗಳಿವೆ. ಅದೇ ನಮ್ಮ ಸ್ಟಾಕ್ ಎಕ್ಸ್ಚೇಂಜ್ಗಳು. ಮೊದಲನೇದು NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇನ್ನೊಂದು BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದನ್ನ ಇನ್ನಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾ? ಹೀಗೆ ಯೋಚನೆ ಮಾಡಿ. ನಮ್ಗೆ ತರಕಾರಿ ಬೇಕು ಅಂದ್ರೆ ತರಕಾರಿ ಮಾರ್ಕೆಟ್ಗೆ ಹೋಗ್ತೀವಿ, ಚಿನ್ನ ಬೇಕು ಅಂದ್ರೆ ಚಿನ್ನದ ಅಂಗಡಿಗೆ ಹೋಗ್ತೀವಿ ಅಲ್ವಾ?
ಹಾಗೆಯೇ ಷೇರುಗಳನ್ನ ಕೊಳ್ಳೋಕೆ ಅಥವಾ ಮಾರೋಕೆ ಇರೋ ಅಧಿಕೃತ ಮಾರುಕಟ್ಟೆನೇ ಈ ಸ್ಟಾಕ್ ಎಕ್ಸ್ಚೇಂಜ್ಗಳು. ಸರಿ, ಇಲ್ಲಿವರೆಗೂ ಶೇರ್ ಅಂದ್ರೆ ಏನು, ಅದು ಎಲ್ಲಿ ಹುಟ್ಟುತ್ತೆ, ಎಲ್ಲಿ ವ್ಯಾಪಾರ ಆಗುತ್ತೆ ಅಂತ ಎಲ್ಲ ತಿಳ್ಕೊಂಡ್ವಿ. ಈಗ ಈ ಮಾರುಕಟ್ಟೆಯಲ್ಲಿ ನಾವು ಭಾಗವಹಿಸ್ಬೇಕು ಅಂದ್ರೆ ನಮ್ಮ ಹತ್ರ ಯಾವೆಲ್ಲ ಟೂಲ್ಸ್ ಇರ್ಬೇಕು ಅದನ್ನ ನೋಡೋಣ ಬನ್ನಿ. ಈ ಷೇರು ಮಾರುಕಟ್ಟೆಯ ಜಗತ್ತಿಗೆ ಎಂಟ್ರಿ ಕೊಡೋಕೆ ನಮಗೆ 3 ಖಾತೆಗಳ ಒಂದು ವ್ಯವಸ್ಥೆ ಬೇಕೇ ಬೇಕು. ಇದು ಒಂಥರ ತ್ರಿಮೂರ್ತಿಗಳ ಹಾಗೆ. ಮೊದಲನೆಯದು ನಮ್ಮ ಎಂದಿನ ಬ್ಯಾಂಕ್ ಅಕೌಂಟ್, ಅಲ್ಲಿ ನಮ್ಮ ಹಣ ಇರುತ್ತೆ. ಎರಡನೆಯದು ಟ್ರೇಡಿಂಗ್ ಅಕೌಂಟ್, ಷೇರುಗಳನ್ನ ಕೊಳ್ಳೋಕೆ ಮತ್ತು ಮಾರೋಕೆ ಆರ್ಡರ್ ಹಾಕೋಕೆ ಈ ಅಕೌಂಟ್ ಬೇಕು. ಇನ್ನು ಮೂರನೆಯದು ಡಿಮ್ಯಾಟ್ ಅಕೌಂಟ್, ನಾವು ಖರೀದಿಸಿದ ಷೇರುಗಳನ್ನ ಸೇಫ್ ಆಗಿಡೋಕೆ ಈ ಅಕೌಂಟ್ ಬೇಕು. ಈ 3 ಖಾತೆಗಳು ಒಂದಕ್ಕೊಂದು ಲಿಂಕ್ ಆಗಿ ಕೆಲಸ ಮಾಡ್ತವೆ. ಈ ಡಿಮ್ಯಾಟ್ ಅಕೌಂಟ್ ಬಗ್ಗೆ ಸ್ವಲ್ಪ ಹೆಚ್ಚು ಮಾತಾಡೋಣ. ಡಿಮ್ಯಾಟ್ ಅಂದ್ರೆ ಏನೂ ಇಲ್ಲ, ಅದೊಂದು ಡಿಜಿಟಲ್ ಲಾಕರ್ ಅಂತ ಅನ್ಕೊಳ್ಳಿ. ಹೇಗೆ ನಾವು ನಮ್ಮ ಹಣವನ್ನ ಬ್ಯಾಂಕ್ ಅಕೌಂಟಲ್ಲಿ ಸೇಫ್ ಆಗಿಡ್ತೀವೋ ಅದೇ ರೀತಿ ನಾವು ಕೊಂಡುಕೊಂಡ ಷೇರುಗಳನ್ನ ಎಲೆಕ್ಟ್ರಾನಿಕ್ ರೂಪದಲ್ಲಿ ಸುರಕ್ಷಿತವಾಗಿ ಇಡೋ ಜಾಗವೇ ಈ ಡಿಮ್ಯಾಟ್ ಅಕೌಂಟ್. ಹಾಗಾದ್ರೆ ಒಂದು ಷೇರು ಕೊಳ್ಳುವಾಗ ಈ 3 ಅಕೌಂಟುಗಳು ಹೇಗೆ ಕೆಲಸ ಮಾಡ್ತವೆ? ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸ್ಟೆಪ್ 1, ನಮ್ಮ ಬ್ಯಾಂಕ್ ಅಕೌಂಟಿಂದ ಟ್ರೇಡಿಂಗ್ ಅಕೌಂಟ್ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸ್ಟೆಪ್ 2, ಆ ಟ್ರೇಡಿಂಗ್ ಅಕೌಂಟ್ ಬಳಸಿ ನಮಗೆ ಬೇಕಾದ ಕಂಪನಿಯ ಷೇರುಗಳನ್ನ ಕೊಳ್ಳೋಕೆ ಬೈ ಆರ್ಡರ್ ಹಾಕಬೇಕು. ಸ್ಟೆಪ್ 3, ಒಮ್ಮೆ ಆರ್ಡರ್ ಪೂರ್ತಿಯಾದ ಮೇಲೆ ನಾವು ಕೊಂಡುಕೊಂಡ ಷೇರುಗಳು ನೇರವಾಗಿ ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಅಂದ್ರೆ ನಮ್ಮ ಡಿಜಿಟಲ್ ಲಾಕರ್ಗೆ ಬಂದು ಸೇರ್ಕೊಳ್ತವೆ. ಅಷ್ಟೇ. ಓಕೆ, ನಾವು ಇಲ್ಲಿಯವರೆಗೂ ಬಿಡಿಬಿಡಿಯಾಗಿ ತಿಳ್ಕೊಂಡ ಎಲ್ಲಾ ವಿಷಯಗಳನ್ನ ಒಟ್ಟು ಸೇರಿಸಿ ಒಂದು ಷೇರಿನ ಸಂಪೂರ್ಣ ಪಯಣವನ್ನ, ಅದರ ಜೀವನ ಚಕ್ರವನ್ನ ಒಮ್ಮೆ ನೋಡ್ಬಿಡೋಣ. ನೋಡಿ, ಒಂದು ಷೇರಿನ ಪಯಣ ಶುರುವಾಗೋದು ಹೇಗೆ ಅಂದ್ರೆ, ಮೊದಲು ಒಂದು ಪ್ರೈವೇಟ್ ಕಂಪನಿಗೆ ತನ್ನ ಬೆಳವಣಿಗೆಗೆ ಬಂಡವಾಳ ಬೇಕಾಗುತ್ತೆ. ಆಗ ಅದು ಪ್ರೈಮರಿ ಮಾರ್ಕೆಟ್ನಲ್ಲಿ IPO ಮೂಲಕ ಸಾರ್ವಜನಿಕರ ಮುನ್ನೆ ಬರುತ್ತೆ. ಅಲ್ಲಿಂದ ಆ ಷೇರುಗಳು NSE ಅಥವಾ BSEಯಲ್ಲಿ ಲಿಸ್ಟ್ ಆಗ್ತವೆ. ನಂತರ ಶುರುವಾಗುತ್ತೆ ಅಸ್ಲಿ ಆಟ, ಅಂದ್ರೆ ಸೆಕೆಂಡರಿ ಮಾರ್ಕೆಟ್. ಇಲ್ಲಿ ಪ್ರತಿದಿನ ನಮ್ಮಂಥ ಹೂಡಿಕೆದಾರರ ನಡುವೆ ಆ ಷೇರುಗಳ ಖರೀದಿ ಮಾರಾಟ ನಡೀತಾನೆ ಇರುತ್ತೆ. ಇದೇ ಒಂದು ಷೇರಿನ ಕಂಪ್ಲೀಟ್ ಲೈಫ್ ಸೈಕಲ್. ಹಾಗಾದ್ರೆ ಈ ಇಡೀ ಮಾತುಕತೆಯಿಂದ ನಾವು ಕಲಿಬೇಕಾದ ಮುಖ್ಯವಾದ ಪಾಠ ಏನು? ಅದು ಒಂದೇ, ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದು ಅಂದ್ರೆ ಸ್ಕ್ರೀನ್ ಮೇಲೆ ಓಡಾಡೋ ನಂಬರ್ಗಳ ಮೇಲೆ ಬೆಟ್ ಕಟ್ಟೋದಲ್ಲ. ಅದರರ್ಥ ಒಂದು ನಿಜವಾದ ವ್ಯವಹಾರದಲ್ಲಿ ಪಾಲುದಾರರಾಗೋದು. ಇದನ್ನ ಯಾವತ್ತೂ ಮರಿಬಾರ್ದು. ಜ್ಞಾನದಿಂದ ಮಾತ್ರನೇ ಸಂಪತ್ತು ಸೃಷ್ಟಿ ಸಾಧ್ಯ. ಹಾಗಾಗಿ ಕೇವಲ ಷೇರುನ ಬೆಲೆ ಏರ್ತಾ ಇದೆಯಾ ಇಳಿತಾ ಇದೆಯಾ ಅಂತ ನೋಡೋದನ್ನ ಬಿಟ್ಟು ಆ ಬೆಲೆಯ ಹಿಂದಿರೋ ಕಂಪನಿಯ ವ್ಯವಹಾರವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಸಿದ್ಧರಾಗ್ಬೇಕಿದೆ. ಅದೇ ನಿಜವಾದ ಹೂಡಿಕೆ.